ನಿವೃತ್ತ ಡಿಸಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆಗಿರುವಂತಹ ಹೆಂಡತಿ ಏನಿದಾರಲ್ಲ ಆಕೆನೇ ಆರೋಪಿ. ಈಗ ಜೈಲಿನಲ್ಲಿ ವಿಚಿತ್ರ ವರ್ತನೆ ತೋರ್ತಿದ್ದಾರೆ ಆರೋಪಿ ಪಲ್ಲವಿ ವರ್ತನೆಗೆ ನಿಮಾನ್ಸ್ ಹಾಸ್ಪಿಟಲ್ಗೆ ಸೇರಿಸಲಾಗ್ತಾ ಇದೆ. ಆಕೆಯ ವರ್ತನೆಯನ್ನು ನೋಡಿ ಬೇಸತ್ತು ಕೊನೆಗೂ ಕೂಡ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಪಲ್ಲವಿಯನ್ನು ನಿಮಾನ್ಸ್ ಪೊಲೀಸರು ಅಂದರೆ ನಿಮಾನ್ಸ್ಗೆ ದಾಖಲಿಸಿದ್ದಾರೆ ಪೊಲೀಸರು. 10 ದಿನಗಳ ಆದ ನಂತರ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಖಿನ್ನತೆಗೆ ಒಳಗಾಗಿರುವ ಆರೋಪಿ ಪಲ್ಲವಿಗೆ ಈಗ ಚಿಕಿತ್ಸೆ ಮುಂದುವರಿತಾ ಇದೆ. ಪ್ರಕರಣ ಸಂಬಂಧ ಕಸ್ಟಡಿಗೆ ಸಿಸಿಬಿ ಪೊಲೀಸರು ಪಡೆದಿದ್ರು. ಆದರೆ ಆಕೆಗೆ ಖಿನ್ನತೆ ಇರುವಂಥ ಹಿನ್ನೆಲೆಯಲ್ಲಿ 10 ದಿನಗಳ ತನಕ ಈಗ ಹಾಸ್ಪಿಟಲಲ್ಲಿ ಇರಬೇಕಾಗಿರುವಂಥ ಪರಿಸ್ಥಿತಿ ಎದುರು ಆಗ್ತಾ ಇದೆ. ಸೊ ನಿವೃತ್ತ ಡಿಸಿ ಆ್ಯಂಡ್ IGP ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಗಂಡನನ್ನೇ ಕೊಲೆ ಮಾಡಿರುವಂಥ ಹೆಂಡತಿ ಸೊ ಜೈಲಿನಲ್ಲಿ ವಿಚಿತ್ರವಾಗಿ ವರ್ತನೆ ತೋರ್ತಿರುವಂಥ ಹಿನ್ನೆಲೆಯಲ್ಲಿ ಈಗ ಆರೋಪಿಯನ್ನು ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಪಲ್ಲವಿಯ ವರ್ತನೆಗೆ ಬೇಸತ್ತು ಹೋಗಿರುವಂಥ ಅಧಿಕಾರಿಗಳು ನಿಮಾನ್ಸ್ ಹಾಸ್ಪಿಟಲ್ಗೆ ದಾಖಲಿಸಿದ್ದಾರೆ. ಪಲ್ಲವಿಯನ್ನು ನಿಮಾನ್ಸ್ ಹಾಸ್ಪಿಟಲ್ಗೆ ಪೊಲೀಸರು ದಾಖಲಿಸಿದ್ದಾರೆ. ಈಗ 10 ದಿನಗಳ ಕಾಲ ಹಾಸ್ಪಿಟಲಲ್ಲೇ ಇರಬೇಕು ಅಂತೆ. ಸೊ ಹಾಗಾಗಿ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಕೂಡ ಕಸ್ಟಡಿಗೆ ತೆಗೆದುಕೊಂಡಿದ್ರು, ವಿಚಾರಣೆಗೆ ಒಳಪಡಿಸ್ತಾ ಇದ್ರು. ಬಟ್ ಇದ್ದಕ್ಕಿದ್ದಾಗ ವಿಚಿತ್ರ ವರ್ತನೆ, ಮೊದಲಿಂದನೂ ಕೂಡ ಏನು ಕಾಯಿಲೆ ಇತ್ತಂತೆ, ಇಬ್ಬರ ಮಧ್ಯೆ ಗಂಡ ಹೆಂಡತಿ ಮಧ್ಯೆಯೂ ಕೂಡ ಸರಿ ಇರಲಿಲ್ಲ. ಸೊ ಹಂಗಾಗಿ ಆವಾಗ ಇಬ್ಬರ ಮಧ್ಯೆ ಜಗಳ ನಡೀತಾನೆ ಇತ್ತು. ಕೊನೆಗೂ ಕೂಡ ಗಂಡನನ್ನು ಮುಗಿಸಿದ್ಲು. ಸೊ ಗಂಡನನ್ನು ಕೊಲೆ ಮಾಡಿ ಈಕೆನೆ ಆರೋಪಿನೇ ಪಲ್ಲವಿ ಅಂದರೆ ಹೆಂಡತಿ ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಫಿನಿಶ್ ಮಾಡಿದ್ದೀನಿ, ಬಂದು ಕರ್ಕೊಂಡು ಹೋಗಿ ನೋಡಿ, ಬಾಡಿಯನ್ನು ನೋಡಿ ಅಂಥೇಳಿ ಫೋನ್ ಮಾಡಿದ್ಲು. ಅದಾದ ನಂತರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈಗ ವಿಚಿತ್ರವಾಗಿ ವರ್ತನೆ ಅವರ ಕಡೆಯಿಂದ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ನೀಡಲಾಗ್ತಾ ಇದೆ. ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸೊ ಖಿನ್ನತೆಗೆ ಒಳಗಾಗ್ತಿದ್ರು ಅನ್ನೋದು ಮೊದಲಿನಿಂದಲೂ ಕೂಡ ಮಾಹಿತಿ ಇತ್ತು. ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಬಟ್ ಈಗ ಮತ್ತೆ ಅದು ಜೈಲಿಗೆ ಸೇರಾದ ನಂತರ ಮತ್ತೆ ಬೇರೆ ರೀತಿಯ ವರ್ತನೆಗಳು ಇರುವಂಥ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ಹಾಕಲಾಗಿದೆ.